ಇಲ್ಲಿ 3 ತಿಂಗಳ ಹಿಂದೆ ಜಿಬಿಯದವರು ಒಂದು ನೋಟಿಸ್ ನ ಕೊಟ್ಟಿರ್ತಾರೆ ಓಸಿ ಸರ್ಟಿಫಿಕೇಟ್ ಅಂತ. ಸೊ ಆ ಒಂದು ಓಸಿ ಸರ್ಟಿಫಿಕೇಟ್ ಅಂತಂದ್ರೆ ಈಗ ಇದು ವಾಸ ಯೋಗ್ಯವಾದಂತಹ ಒಂದು ವಾಸಿಸುವ ಸ್ಥಳ ಅಂತಾನೂ ಕೂಡ ಒಂದು ಹೇಳಲಾಗುತ್ತೆ ಅಂತ ಒಂದು ಏಪ್ರಿಲ್ 23, 24ನೇ ತಾರೀಕಿಗೆ ಕೊಟ್ಟಿರ್ತಾರೆ. ಸೊ ಅದು 3 ತಿಂಗಳು ಆದ್ಮೇಲೆ ಈಗ ಮೊನ್ನೆ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ವಾಟರ್ ಲೋಡ್ ಏನು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇದು ವಾಸಿಸುವ ಸ್ಥಳ ಅಲ್ಲ, ಇದು ವಾಸ ಯೋಗ್ಯವಾದಂತಹ ಸ್ಥಳನೂ ಕೂಡ ಅಲ್ಲ ಅಂತಾನೂ ಕೂಡ ಗೊತ್ತಾಗುತ್ತೆ. ಇಡೀ ನಮ್ಮ ಬೆಂಗಳೂರಲ್ಲಿನೇ ಇದೊಂದು ದೊಡ್ಡ ಕೇಸ್ ಆಗಿದೆ. ಏನಪ್ಪಾ ಅಂತಂದ್ರೆ ದಟ್ ಈಸ್ ವಾಟ್ 200 ಕೋಟಿ ಲಾಸ್ ಆಗಿದೆ. ಹೆಂಗಪ್ಪ ಅಂತಂದ್ರೆ ಸರಿಸುಮಾರು 18 ಅಂತಸ್ತಿನ ಒಂದು ಅಪಾರ್ಟ್ಮೆಂಟ್ ಇರುತ್ತೆ. ಆ ಅಪಾರ್ಟ್ಮೆಂಟ್ ನಲ್ಲಿ ಈಗ ಕಟ್ಟಿ ಈಗೇನು ಜನರು ಅದನ್ನ ತಗೊಂಡಿರ್ತಾರೆ, ತಗೊಂಡ್ಕೇಶನ್ ಗೃಹ ಪ್ರವೇಶ ಮಾಡ್ಬೇಕಂತಾನು ಕೂಡ ಅನ್ಕೊಂಡಿರ್ತಾರೆ. ಜಸ್ಟ್ ಈಗ ಏನೋ ಒಂದು ನ್ಯೂಸ್ ಕೇಳ್ಬಿಟ್ಟು ಅಪಾರ್ಟ್ಮೆಂಟ್ ಕುಸಿತ ಕೂಡ ಇಲ್ಲಿ ಮಾಡ್ಬೇಕು. ಅಲ್ಲಿ ಒಂದು ಸಣ್ಣ ಎಡವಟ್ಟಾಗುತ್ತೆ. ಆ ಸಣ್ಣ ಎಡವಟ್ ನಿಂತ್ರ ಇಡೀ 200 ಕೋಟಿ ಇಡೀ 18 ಅಂತಸ್ತನೇ ಇಲ್ಲಿ ಡೆಮೊಲಿಷ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಸೊ ಆ ಸ್ಟೋರಿನ ಹೇಳ್ತೀನಿ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಮತ್ತೆ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಹೊಡೀರಿ. ಆ್ಯಂಡ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೋಡಿ ಹಲವು ಬಾರಿ ಎಲ್ಲಾ ಜಾಗಗಳಲ್ಲಿ ನೋಡಿರ್ತಾರ ಕೆರೆಗಳನ್ನು ಮೊದಲು ಏನು ಆ ಕಾಲದಲ್ಲಿ ಕೆರೆಗಳು ಇತ್ತು ಅದನ್ನ ಏನು ಮುಚ್ಚಿಬಿಟ್ಟು ಮಣ್ಣು ಹಾಕಿ ಅಲ್ಲಿ ಏನೋ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಗಳನ್ನ ಕಟ್ಟಿಸ್ತಾ ಇರ್ತಾರೆ. ಸೊ ಅಲ್ಲಿ ಕಟ್ಟಿಸ್ತಾದ್ಮೇಲೆ ಒಂದ್ ಸ್ವಲ್ಪ ಅದೇನು ಕಂಪ್ಲೀಟ್ಲಿ ಏನು ಕ್ಯೂರ್ ಆಗೋದೇ ಇಲ್ಲ. ಹಂಗಂತಂದ್ರೆ ಆ ಬಿಲ್ಡಿಂಗ್ ಯಾವುದೇ ತರ ಅಂತ ಸಕ್ಸಸ್ಫುಲ್ ಕೂಡ ಆಗಕ್ಕಾಗಲ್ಲ. ಸೊ ಈಗ ಈ ಬಿಲ್ಡಿಂಗ್ ನ ನೋಡ್ತಿದಾರಪ್ಪ ಅಂತಂದ್ರೆ ಈ ಬಿಲ್ಡಿಂಗ್ ನ ಸ್ಟೋರಿ ಏನಪ್ಪಾ, ಇಡೀ ನಮ್ಮ ಬೆಂಗಳೂರಲ್ಲಿ ಅತಿ ದೊಡ್ಡ ಆಪರೇಷನ್ ಅಂದ್ರೆ ಇದೆ ಅಂತ ಅನ್ಸುತ್ತೆ. ಇದಕ್ಕಪ್ಪ ಅಂತಂದ್ರೆ ಈಗ ಆ ಬಿಲ್ಡಿಂಗ್ ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸರಿಸುಮಾರು 49 ಫ್ಲಾಟ್ ಗಳಿದಾವೆ. ಆ 49 ಫ್ಲಾಟ್ ನಲ್ಲಿ ಎಷ್ಟೋ ಜನ ಗೃಹ ಪ್ರವೇಶ ಮಾಡ್ಬೇಕು, ನಾವ್ ಇನ್ನು ಬರ್ತೀವಿ, ಈಗ ಚಾವಿನ ಕೊಡ್ತಾರೆ, ಕಿಲ್ಲಿನ ತೆಗಿಯೋಕೇಶನ್ ಗೃಹ ಪ್ರವೇಶ ಮಾಡ್ಬೇಕಂತಾನು ಕೂಡ ಅನ್ಕೊಂಡಿರ್ತಾರೆ. ಆದ್ರೆ ಈ ಒಂದು ಸುದ್ದಿನ ಕೇಳ್ಬಿಟ್ಟು ಇಲ್ಲಿ ಅವ್ರಿಗೆ ಕೂಡ ಬೇಸರ ಅಂತೂ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಈ ಒಂದು ಕೆರೆ ಜಾಗದಲ್ಲಿ ಮಣ್ಣು ಹಾಕಿ ಅದರ ಮೇಲೆ ಅಪಾರ್ಟ್ಮೆಂಟ್ ಕಟ್ಟೋದು ಅದನ್ನ ಮತ್ತೆ ಈಗ ಡೆಮೊಲಿಷ್ ಮಾಡೋದಕ್ಕೆ ಅದೇನು ಸಣ್ಣ ವಿಚಾರ ಅಲ್ವೇ ಅಲ್ಲ, ಅದೊಂದು ದೊಡ್ಡ ವಿಚಾರನೇ. ಇದಕ್ಕಪ್ಪ ಅಂತಂದ್ರೆ ಸರಿಸುಮಾರು 200 ಕೋಟಿ ವೆಚ್ಚದಾದಂತ ಈ ಕಟ್ಟಡನ ಡೆಮೊಲಿಷ್ ಮಾಡೋದು ಬಹಳ ದೊಡ್ಡ ವಿಷಯ. ಮತ್ತೇನಪ್ಪಾ ಅಂತಂದ್ರೆ ಮತ್ತೆ ಇದಕ್ಕೆ ಯಾರನ್ನು ದೂಷಿಸಬೇಕು, ಮತ್ತೆ ಅಲ್ಲಿರುವಂತ ಕಂಪನಿ ಹೆಸರು SN ರಾಜ್ ಕಂಪನಿ ಅಂತ, ಮತ್ತೆ ಬಿಲ್ಡರ್ ಗಳಾಗಿರ್ಬಹುದು, ಇಂಜಿನಿಯರ್ಸ್ ಅಥವಾ ಯಾರನ್ನ ದೂಷಿಸಬೇಕಂತಾನು ಕೂಡ ಇಲ್ಲಿ ಸ್ಥಳೀಯರು ಕೂಡ ಇಲ್ಲಿ ಯೋಚಿಸಬೇಕಾಗತ್ತೆ. ಮತ್ತೇನಪ್ಪಾ ಅಂತಂದ್ರೆ ಆ ಒಂದು ಗೃಹ ಪ್ರವೇಶದಲ್ಲಿ ಎಷ್ಟೋ ಜನ ಬರ್ತಾರೆ, ಬಂದ್ ಕೇಸಿಂದ ಓಕೆ ಗೃಹ ಪ್ರವೇಶ ಎಷ್ಟೋ ದೂರಿಂದ ಬರ್ತಾರೆ ಅಂಡ್ ಅದನ್ನ ಬೈನು ಕೂಡ ಮಾಡಿರ್ತಾರೆ ಫ್ಲಾಟ್ ನ. ಸೊ ಆ ತರನು ಕೂಡ ಯೋಚನೆ ಮಾಡಿರ್ತಾರೆ. ಮತ್ತೆ ಅದನ್ನ ಒಂದು ಆ ಬಿಲ್ಡಿಂಗ್ ಬಂದ್ಬಿಟ್ಟು ಹೊಸೂರ್ ರೋಡ್ ನಲ್ಲಿದೆ, ನಮ್ ಬೆಂಗಳೂರಿನ ಹೊಸೂರ್ ರೋಡ್ ನಲ್ಲಿದೆ. ಸೊ ಅದರಲ್ಲಿ ಬಂದ್ಬಿಟ್ಟು SN ರಾಜ್ ಕಂಪನಿಯವರು ಕೂಡ ಅದನ್ನ ನಡೆಸ್ತಾ ಇದ್ದಾರೆ. ಸೊ ಅಲ್ಲಿ ಸರಿಸುಮಾರು ಈ ತರ ಇರುವ 18 ಅಂತಸ್ತುಗಳು ಇದಾವೆ. ಸೊ ಅದು ಆದ್ಮೇಲೆ ಮತ್ತೆ ಸರಿಸುಮಾರು 800 900 ಜನನು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನ ವಾಸ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅಲ್ಲಿ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಸೊ ಎಷ್ಟೋ ಕಷ್ಟಪಟ್ಟು ಕೆಲಸನೂ ಕೂಡ ಮಾಡಿರ್ತಾರೆ. ಈಗ ಅಲ್ಲಿ ಏನಪ್ಪಾ ಅಂತಂದ್ರೆ GD ಅದವರು ಒಂದು ನೋಟಿಸ್ ನ ಕೊಡ್ಬೇಕಾಗತ್ತೆ. ಸೊ ಈ ತರ ಬರುತ್ತೆ ಅಂತ ಅವ್ರು ಏನ್ ಮಾಡ್ತಾರಪ್ಪ ಡೈಮಂಡ್ ಮುಖಾಂತರ ಆ ಒಂದು ಬಿಲ್ಡಿಂಗ್ ನ ತೆಗಿತಾರೆ. ಹಂಗಂತಂದ್ರೆ ಈಗ ಒಂದ್ ಅಂತಸ್ತಿನ ಕ್ರೇನ್ ಯೂಸ್ ಮಾಡ್ಕೊಂಡು ಒಂದ್ ಅಂತಸ್ತಿನ ತೆಳಗಿಡ್ತಾರೆ. ಹಂಗೆ ಒಂದ್ ಅಂತಸ್ತು ಮತ್ತೆ ಒಂದ್ ಅಂತಸ್ತು ಆ ತರ 18 ಅಂತಸ್ತಿನದು ಕೂಡ ಇಲ್ಲಿ ತಳಗಿಡ್ತಾರೆ. ಸೊ ಡೈಮಂಡ್ ಮುಖಾಂತರ ಆ ಒಂದು ಆಪರೇಷನ್ ಮಾಡ್ತಾರೆ ಕೂಡ. ಈ ಒಂದು ಆಪರೇಷನ್ ಇದು ಸರಿಸುಮಾರು ಇದು ಏನು ಸಣ್ಣ ಆಪರೇಷನ್ ಅಲ್ಲ, ಇದೊಂದು ದೊಡ್ಡ ಆಪರೇಷನ್. ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಆಪರೇಷನ್ ನಲ್ಲಿ ಏನ್ ಇರುತ್ತಪ್ಪ ಅಂತಂದ್ರೆ ಈ ಎಲ್ಲಾ 49 ಫ್ಲಾಟ್ ಗಳಿಗೂ ಕೂಡ ನೀರು ತುಂಬಿ ನೋಡ್ತಾರೆ. ಓಕೆನಾ, ಯಾವ್ದೇ ತರ ಗೃಹ ಪ್ರವೇಶ ಆಗಿರ್ಬೋದು ಇದರ ಹಿಂದೆನೆ ಓಕೆ ಚೆಕ್ ಮಾಡೋದಕ್ಕೆ ನೀರು ತುಂಬಿ ನೋಡ್ತಾರೆ. ಆದ್ರೆ ಅಲ್ಲಿ ಗೊತ್ತಾಗುತ್ತೆ ಇದು ವಾಸಕ್ಕೆ ಯೋಗ್ಯವಾದಂತಹದ್ದು ಅಲ್ಲ ಅಂತ. ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದ್ ಕಡೆ ಏನಾಗುತ್ತೆ ಕಟ್ಟಡ ವಾಲುತ್ತೆ. ಓಕೆನಾ, ಹಂಗಂದ್ರೆ ಒಂದ್ ಕಡೆ ಒಂದ್ ಸ್ವಲ್ಪ ಬೀಳಂಗ ಆಗುತ್ತೆ. ಅಲ್ಲೇ ಗೊತ್ತಾಗುತ್ತೆ ಇದು ವಾಸಕ್ಕೆ ಯೋಗ್ಯವಾದಂತಹ ಬಿಲ್ಡಿಂಗು ಅಪಾರ್ಟ್ಮೆಂಟ್ ಅಲ್ಲ ಅಂತ. ಸೊ ಅವಾಗಲೇ GD ಅದವ್ರಿಗೆ ನೋಟಿಸ್ ನ ಕೊಡ್ತಾರೆ. ಸೊ ಇದನ್ನ ಬಂದು ಡೆಮೊಲಿಷ್ ನ ಮಾಡಬಹುದು ಅಂತನೂ ಕೂಡ. ಅದಕ್ಕೆ ಅಲ್ಲಿ ಏನಪ್ಪಾ ಅಂತಂದ್ರೆ ವಾಟರ್ ಲೋಡ್ ಏನಪ್ಪಾ ಟೆಸ್ಟ್ ಕೂಡ ಮಾಡಿದಾಗ ಅಲ್ಲಿ ಫೇಲ್ ಆಗುತ್ತೆ. ಸೊ ಇಲ್ಲಿ ಯಾರೇ ಇಲ್ಲಿ ಹೇಳ್ತಾ ಇರಬಹುದು ಬಿಲ್ಡರ್ಸ್ ನೇಮ್ ಆಗಿರಬಹುದು, ಇಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋ ಕೂಡ ಆಗಿರಬಹುದು, ಯಾರೇ ಆಗಿರ್ಬಹುದು, ಅವ್ರು ಏನಪ್ಪಾ ಹೇಳ್ತಾರ ಅಂತಂದ್ರೆ ಇನ್ನೊಂದು 5-6 ವರ್ಷದಲ್ಲಿ ಇದು ಬೀಳೋ ಸಾಧ್ಯತೆ ಕೂಡ ಇದೆ ಅಂತಾನೂ ಕೂಡ ಹೇಳ್ತಾರೆ. ಇನ್ನೊಂದು 5-6 ವರ್ಷದಲ್ಲಿ ಕೂಡ ಇದು ಬೀಳೋ ಸಾಧ್ಯತೆ ಅಂತ ಇದೆ ಅಂತ ಹೇಳ್ತಾರೆ. ಇಲ್ಲಿ 3 ತಿಂಗಳ ಹಿಂದೆ GBಯದವರು ಒಂದು ನೋಟಿಸ್ ನ ಕೊಟ್ಟಿರ್ತಾರೆ OC ಸರ್ಟಿಫಿಕೇಟ್ ಅಂತ. ಸೊ ಆ ಒಂದು OC ಸರ್ಟಿಫಿಕೇಟ್ ಅಂತಂದ್ರೆ ಈಗ ಇದು ವಾಸ ಯೋಗ್ಯವಾದಂತಹ ಒಂದು ವಾಸಿಸುವ ಸ್ಥಳ ಅಂತಾನೂ ಕೂಡ ಒಂದು ಹೇಳಲಾಗುತ್ತೆ ಅಂತ ಒಂದು ಏಪ್ರಿಲ್ 23, 24ನೇ ತಾರೀಕಿಗೆ ಕೊಟ್ಟಿರ್ತಾರೆ. ಸೊ ಅದು 3 ತಿಂಗಳು ಆದ್ಮೇಲೆ ಈಗ ಮೊನ್ನೆ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ವಾಟರ್ ಲೋಡ್ ಏನು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇದು ವಾಸಿಸುವ ಸ್ಥಳ ಅಲ್ಲ,
ಇದು ವಾಸಯೋಗ್ಯವಾದಂಥ ಸ್ಥಳನೂ ಕೂಡ ಅಲ್ಲ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ಈ ಜಲ್ದಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ GD ಆದವರಿಗೆ ಕೂಡ ಇಲ್ಲಿ ತಿಳಿಸ್ತಾರೆ ಕೂಡ ಅದನ್ನು ಈ ಬಿಲ್ಡರ್ಸ್ ಏನಿರ್ತಾರೆ ಸೊ ಅವರು ಕೂಡ ಇಲ್ಲಿ ತಿಳಿಸ್ತಾರೆ. ಸೊ ಅದು ತಿಳಿಸಾದ್ಮೇಲೆ ಮತ್ತೇನಪ್ಪ ಮಾಡ್ತಾರೆ ಅಂತಂದ್ರೆ ಆರಂಭದಲ್ಲಿ ಫಸ್ಟ್ ಏನ್ ಮಾಡಿರ್ತಾರೆ ಅಂತಂದ್ರೆ ಈ ಬಿಲ್ಡರ್ಸ್ ಏನಿರ್ತಾರೆ ನೋಡಿ, ಆ ಬಿಲ್ಡರ್ಸ್ ಈಗ ಒಂದು ಥರ್ಡ್ ಪಾರ್ಟಿನ ಕೊಟ್ಟಿರ್ತಾರೆ ಹಂಗ ಸಾಯಿಲ್ ಟೆಸ್ಟ್ ಮಾಡೋದಕ್ಕೆ, ಮಣ್ಣಿನ ಒಂದು ಟೆಸ್ಟ್ ಮಾಡೋದಕ್ಕೆ ಸುತ್ತಮುತ್ತ. ಇದಕ್ಕಂತಂದ್ರೆ ಈಗ ಕೆರೆ ಇದೆ, ಅಲ್ಲಿ ಕೆರೆ ಜಾಗದಲ್ಲಿ ಪೂರಾ ಮಣ್ಣು ತುಂಬಿಸಿರ್ತಾರೆ. ಸೊ ಅಲ್ಲಿ ಏನು ಯೋಗ್ಯತೆ ಇದೆ ಆ ಬಿಲ್ಡಿಂಗ್ ನ ಕಟ್ಟೋದಕ್ಕೇನು ಕೂಡ ಒಂದು ಸಾಯಿಲ್ ಟೆಸ್ಟ್ ಮಾಡ್ತಾರೆ. ಸೊ ಇದ್ರೆ ಅಂತಂದ್ರೆ ಅದು ಇದೆ ಅಂತನೂ ಕೂಡ ಹೇಳಿರ್ತಾರೆ. ಸೊ ಅದನ್ನ ನಂಬಿಕೆಯಿಂದ ಕೂಡ ಏನು ಮಾಡಿರ್ತಾರೆ, ಬಿಲ್ಡಿಂಗ್ ನ ಕಟ್ಟಿರ್ತಾರೆ. ಆದ್ರೆ ಒಂದೊಂದ್ ಕಡೆ ಆ ಒಂದು ಸಾಯಿಲ್ ಟೆಸ್ಟ್ ಮಾಡಿದಾಗ ಕೂಡ ನೆಗೆಟಿವ್ ಅಂತ ತೋರಿಸಿದಾಗ ಬಿಲ್ಡಿಂಗ್ ಕಟ್ಟಬಾರ್ದು ಅಂತಾನು ಕೂಡ ಇರುತ್ತೆ. ಸೊ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಕೆರೆಯ ಮೇಲೆ ಇಲ್ಲಿ ಮಣ್ಣು ತುಂಬಿಸಿ ಸಾಯಿಲ್ ಟೆಸ್ಟ್ ಮಾಡಿ ಓಕೆ ಇದನ್ನ ಕಟ್ಟಿಸ್ಬೋದು ಅಂತನೂ ಕೂಡ ಹೇಳಿರ್ತಾರೆ. ಸೊ ಅದೇ ತರ ಕಟ್ಸಿರ್ತಾರೆ ಕೂಡ. ಓಕೆ, ಆದ್ರೆ ಈಗ ಗೊತ್ತಾಗುತ್ತೆ OC ಸರ್ಟಿಫಿಕೇಟ್ ಆದ 3 ತಿಂಗಳು ಆದ್ಮೇಲೆ ಗೊತ್ತಾಗುತ್ತೆ ಇದು ವಾಸಿಸುವ ಯೋಗ್ಯವಾದಂಥ ಸ್ಥಳ ಅಲ್ಲ ಅಂತ. ಸೊ ಎಷ್ಟೋ ಜನ ಇಲ್ಲಿ ಗೃಹ ಪ್ರವೇಶ ಮಾಡೋದಕ್ಕೆ ಬಂದಿರ್ತಾರೆ ಕೂಡ, ಅವರಿಗೂ ಕೂಡ ನಿರಾಶವಾದಂಥ ಒಂದು ಸುದ್ದಿ ಇದು. ಸರಿ ಸುಮಾರು 200 ಕೋಟಿ ಇಲ್ಲಿ ಏನು SNN ರಾಜ್ ಕಂಪ್ನಿಯವರು ಕೂಡ ಇಲ್ಲಿ ಏನಿದ್ರು ನೋಡಿ, ಸೊ ಅವರಿಗೂ ಕೂಡ ಈ ಸರಿ ಸುಮಾರು 200 ಕೋಟಿನೂ ಕೂಡ ಲಾಸ್ ಆಗುತ್ತೆ. ಮತ್ತೆ ಅದನ್ನ ಡೆಮಾನಿಷ್ ಮಾಡೋದಕ್ಕೆ GBAದವ್ರಿಗೆ ಕೂಡ ಹೇಳಿದ್ದಾರೆ. ಸೊ ಅದನ್ನ ಮುಂದೆ ಇಡೀ ಏನು ನಮ್ಮ ಬೆಂಗಳೂರಿನಲ್ಲಿನೇ ಇದು ದೊಡ್ಡ ಪ್ರಾಜೆಕ್ಟ್ ಕೂಡ ಈಗ ಸದ್ಯದಲ್ಲಿ ಆಪರೇಷನ್ ನಡೀತಾ ಇದೆ ಕೂಡ. ಸೊ GBAದವ್ರು ಬಂದು ಡೆಮಿನೇಷನ್ ಕೂಡ ಮಾಡ್ತಾರೆ ಕೂಡ ಅದು. ಸೊ ಇಲ್ಲಿ ಲಾಸ್ ಅಂತಾನೆ ಹೇಳ್ಬೋದು. ಸರಿ ಸುಮಾರು 18 ಅಂತಸ್ತೇನು ಏನಿದೆ ನೋಡಿ, ಈಗ ಏನು ಅದು ಅಷ್ಟೇ ಬಿಟ್ಟಿದ್ರಪ್ಪ ಅಂತಂದ್ರೆ ಈಗ ಬಿಲ್ಡರ್ಸ್ ಕೂಡ ಹೇಳಿದ್ದಾರೆ. ಸೊ ಅಷ್ಟೇ ಬಿಟ್ಟಿದ್ರಪ್ಪ ಅಂತಂದ್ರೆ ಸರಿ ಸುಮಾರು 5-6 ತಿಂಗಳು ಆದ್ಮೇಲೆ ಅದು ಕುಸಿದು ಬೀಳುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಅಲ್ಲಿ ಬಹಳ ಒಂದು ಹಾನಿ ಆಗುತ್ತೆ. ಎಷ್ಟೋ ಜನ ಇರ್ತಾರೆ, ಎಷ್ಟೋ ಜನ ಕುಟುಂಬರು ಕೂಡ ಇರ್ತಾರೆ ಅಂತ, ಎಷ್ಟೋ ಜನ ಕುಟುಂಬರು ಇರ್ತಾರೆ ಅಂತ ಈಗನೇ ಅದನ್ನ ಡೆಮೋಲಿಷ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ GBAದವರು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮರೆಯಕ್ಕೆ ಹೋಗ್ಬೇಡಿ. ಕಮೆಂಟ್ ನಲ್ಲಿ ಇನ್ನೊಂದ್ಸತ ಕಮೆಂಟ್ ಹಾಕಿ ಹೇಳುತ್ತಾ ಈ ವಿಡಿಯೋ ಮುಗಿಸಿದೀನಿ ಫ್ರೆಂಡ್ಸ್. ಬಾಯ್.